ಆಡಳಿತ ಭವನ ದಾವಣಗೆರೆ ಜಿಲ್ಲೆ ದಾವಣಗೆರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ವಿಷಯ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮ್ಯಾದ್ರಾಳ್ ತಾಂಡದ ಅಂಗವಿಕಲ ಕುಟುಂಬದ ಮೇಲೆ ನಡೆಯುತ್ತಿರುವ ಮಾರಣಾಂತಿಕ ಹಲ್ಲೆ ಮತ್ತು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿದವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಅನ್ಯಾಯಕ್ಕೊಳಗಾದ ಕುಟುಂಬಕ್ಕೆ ರಕ್ಷಣೆ ನೀಡಲು ಕೋರಿ ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ದಿನಾಂಕ 18/2/2024 ಬೆಳಗ್ಗೆ ಸುಮಾರು 9:30 ಗಂಟೆಗೆ ಹಾಡಾಗಲೇ ಶ್ರೀ ಕಂಠಪ್ಪ ಮತ್ತು ಕಾಳಮ್ಮ ಎಂಬ ಅಂಗವಿಕಲರ ದಂಪತಿಗಳ ಒಬ್ಬಳೇ ಮಗಳಾದ ಶಾರದಾ ಎಂಬುವವಳು ಮನೆಯಲ್ಲಿ ಒಬ್ಬಳೇ ಇರುವುದನ್ನು ಗಮನಿಸಿ ಅವಳ ಮೇಲೆ 7ರಿಂದ 8 ಜನ ಅತ್ಯಾಚಾರ ಮಾಡಲು ಪ್ರಯತ್ನಿಸಿದ್ದಾಗ ಅವರ ತಾಯಿ ಬಿಡಿಸಲು ಮುಂದಾದಾಗ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಹೋಗಿರುತ್ತಾರೆ. ಅವರುಗಳ ವಿರುದ್ಧ ಮಸ್ಕಿ ವೃತ್ತ ಆರಕ್ಷಕ ಠಾಣೆಯಲ್ಲಿ ದೂರು ದಾಖಲಾಗಿ 1 ತಿಂಗಳು ಶ್ರಮಿಸುತ್ತಿದ್ದರೂ ಕೂಡ ಸರದಿ ದುಷ್ಕರ್ಮಿಗಳನ್ನು ಇಲ್ಲಿಯವರೆಗೆ ಬಂಧಿಸಿರುವುದಿಲ್ಲ. ಆದ್ದರಿಂದ ಅತಿ ತುರ್ತಾಗಿ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಮ್ಯಾದ್ರಾಳ್ ತಾಂಡದ ಅಂಗವಿಕಲ ಕುಟುಂಬದ ಮೇಲೆ ನಡೆಯುತ್ತಿರುವ ಮಾರಣಾಂತಿಕ ಹಲ್ಲೆ ಮತ್ತು ಅಪ್ರಾಪ್ತ ಅಂಗವಿಕಲ ಬಾಲಕಿಯ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಅನ್ಯಾಯಕ್ಕೊಳಗಾದ ಕುಟುಂಬಕ್ಕೆ ರಕ್ಷಣೆ ನೀಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ವಂದನೆಗಳು. ಹಂಗೆ ಫೋಟೋ ಕ್ಲಿಕ್ ಮಾಡ್ಬೋದು ಆಕೃತಿ. ನಮಸ್ಕಾರ ಸ್ನೇಹಿತರೆ, ಅಂಗವಿಕಲ ಒಂದು ಮಗು ಮೇಲೆ ಇವತ್ತು ಅತ್ಯಾಚಾರ ಆಗಿದೆ. ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಆ ಮಗು ಅತ್ಯಾಚಾರ ಆಗೋ ಸಂದರ್ಭದಲ್ಲಿ ಅವ್ರ ತಾಯಿ ಪಾಪ ಗೋಗರ್ದು ಬಿಡ್ರೋ ಅಂತ 7-8 ಜನಕ್ಕೆ ಹೇಳ್ಕೊಂಡ್ರು ಇವತ್ತು ಅವರು ಬಿಡ್ಲಾರ್ದಂಗೆ ಕ್ರೂರತನ ತೋರಿಸಿದ್ದಾರೆ. ಅಂಥ ವಿರುದ್ಧ ಆರಕ್ಷಕ ಠಾಣೆಯಲ್ಲಿ ಇವತ್ತು ದೂರು ಕೊಟ್ಟರೂ ಯಾವುದೇ ರೀತಿ ಕ್ರಮ ಆಗಿಲ್ಲ. 1 ತಿಂಗಳಾಯಿತು ಸ್ನೇಹಿತರೆ FIR ಆಗಿ, ಇವತ್ತಿಗೂ ಯಾವುದೇ ಕಾನೂನು ಕ್ರಮ ತಗೊಂಡಿಲ್ಲ. ಇವರು ಅವ್ರನ್ನ ಅರೆಸ್ಟ್ ಮಾಡೋವಂಥ ಒಂದು ಸೌಜನ್ಯನೂ ತಗೊಂಡಿಲ್ಲ. ಇವತ್ತು ರಾಜ್ಯ ಸರ್ಕಾರಕ್ಕೆ ಆರಕ್ಷಕ ಠಾಣೆಗೆ ನಾವು ಒಂದು ಮನವಿ ಮಾಡೋದೇನಪ್ಪ ಅಂದರೆ ಫಸ್ಟು ಅಂಥ ಅತ್ಯಾಚಾರಿಗಳನ್ನ ವಿರುದ್ಧ ಕ್ರಮ ತಗೊಳ್ರಿ ಅಂತ ಈ ಸಮಯದಾಗ ಹೇಳ್ತೀನಿ ಸ್ನೇಹಿತರೆ. ತಂದೆ ತಾಯಿ ಇಬ್ಬರು ಕೂಲಿ ಕೆಲಸಕ್ಕೆ ಹೋದ ಸಮಯದಲ್ಲಿ ಆ ಮಗು ಅಪ್ರಾಪ್ತ ಬಾಲಕಿ ಶಾರದಾ ಅನ್ನೋ ಒಂದು ಅಂಗವಿಕಲ ಮಗುವಿನ ಮೇಲೆ ಒಂದು 7-8 ಜನ ದುಷ್ಕರ್ಮಿಗಳು ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದಾರೆ.